ಇದಕ್ಕೆ ಔಷಧಿಗಳು ಎಲ್ಲೂ ಇಲ್ಲ. ಯಾವ ಆಸ್ಪತ್ರೆಯಲ್ಲೂ ಔಷಧಿಯನ್ನ ಕೊಡೋದಿಲ್ಲ. ಆದ್ರೆ ಮೈಸೂರಲ್ಲಿ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಒಂದು ಸೆಂಟರ್ ಇದೆ. ಬೇಕಾಷ್ಟು ಜನಗಳನ್ನ ಟ್ರೈನ್ ಮಾಡಿ ಬಿಟ್ಟಿದ್ದಾರೆ. ನಾನು ಅವರನ್ನ ತಪ್ಪು ಹೇಳ್ತೀನಿ ಅಂತ ಹೇಳಲ್ಲ. ಅವರು ನಿಮ್ಮ ಧ್ವನಿ ಪೆಟ್ಟಿಗೆನಲ್ಲಿ ನೀವು ಮಾತಾಡುವ ವಿಚಾರದಲ್ಲಿ ತಪ್ಪಿತ್ತು ಅಂತಂದ್ರೆ ಅದನ್ನ ತಿದ್ದೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅಷ್ಟೇ ಹೊರತು ಮನಸ್ಸನ್ನ ಮುಟ್ಟಾಕ ಗೊತ್ತಿಲ್ಲ ಅವರಿಗೆ. ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಎರಡು ತರದಿದೆ. ತೊದಲಿಗೆ ಕಾರಣ ಎರಡು. ತೊದಲಿಗೆ ಎರಡು ಕಾರಣವಿದೆ. ಒಂದು ಮಾನಸಿಕ, ಇನ್ನೊಂದು ದೈಹಿಕ. ನಿಮ್ಮ ಧ್ವನಿ ಪೆಟ್ಟಿಗೆ ಸರಿಯಾಗಿ ಫಾರ್ಮೇಶನ್ ಆಗದೆ ಹೋಗಿದ್ದ ಪಕ್ಷದಲ್ಲಿ ತೊದಲತ್ತೆ. ನಿಮ್ಮ ಮೆದುಳಿನ ನರಗಳು, ಮೋಟಾರ್ ಸೆನ್ಸಾರ್ಸ್, ನ್ಯೂರಾನ್ ಸೆಲ್ಸ್ ಸರಿಯಾಗಿ ಕೆಲಸ ಮಾಡದೇ ಇರುವ ಪಕ್ಷದಲ್ಲಿ ತೊದಲತ್ತೆ. ಸಣ್ಣ ವಯಸ್ಸಿನಲ್ಲಿ ಬೆಳವಣಿಗೆಯಲ್ಲಿ ಭಯ, ಭೀತಿ, ಆತಂಕವನ್ನ ಸೃಷ್ಟಿ ಮಾಡಿಬಿಟ್ಟಿದ್ರೆ ಸಣ್ಣ ವಯಸ್ಸಿಂದನೇ ತೊದಲು ಬಂದ್ಬಿಡುತ್ತೆ. ಬೇಕಾಷ್ಟು ಕಡೆ ಮಾತಾಡಿದೀನಿ ನಾನು. ಮಕ್ಕಳನ್ನ ಪ್ರೇಮೆಯಿಂದ, ಪ್ರೀತಿಯಿಂದ ಸಾಕಬೇಕು. ತಂದೆ ತಾಯಿಯೇ ಜಗಳ ಮಾಡ್ತಿದ್ರೆ ಮಕ್ಕಳ ಕೂಸು ಬಡವಾಯ್ತು. ಕೂಸು ಬಡವಾಯ್ತು ಅನ್ನೋದು ಬೇರೆ ಏನೂ ಇಲ್ಲ. ಇದೇನೆ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್, ಮಾನಸಿಕ ದುರ್ಬಲತೆ ನಿಮ್ಮಿಬ್ಬರಿಗೂ ಬಂದಿರೋದು. ಮಾನಸಿಕ ದುರ್ಬಲತೆಯಿಂದನೇ ತೊದಲುತ್ತೀವಿ ನಾವು. ಮಾನಸಿಕ ದುರ್ಬಲತೆಗೆ ಯಾವ ಅಂಗಡಿನಲ್ಲಿ, ಯಾವ ಆಸ್ಪತ್ರೆಯಲ್ಲಿ ಔಷಧಿ ಕೊಡ್ತಾರೆ? ಮಲಗಿಸಿ ನಿದ್ರೆ ಮಾಡಿಸ್ಕೊಡ್ತಾರೆ. ಎಂಡ ಹೊಡೆದಂಗೆ ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ಕೊಡ್ತಾರೆ. ಮುಗಿದಾಯ್ತು ಕತೆ ನಿಮ್ದು. ಏನು ಮಾಡಂಗಿಲ್ಲ. ಅಟ್ಲೀಸ್ಟ್ ಈಗ ತೊದಲ್ಕೊಂಡಾರು ಅಲ್ಲಿ ಇಲ್ಲಿ ಹೋಗಿ ಮಾಡಿ ಏನೋ ಕೆಲಸ ಮಾಡ್ಕೊಂಡಿದ್ದೀರಾ. ಡಾಕ್ಟ್ರು ಒತ್ತಡ ಬಂದ್ಬಿಟ್ಟಿದೆ ನಂಗೆ, ತೊದಲಿಂದ ಮಾನಸಿಕ ಒತ್ತಡ ಬಂದ್ಬಿಟ್ಟಿದೆ ಅಂತ ಹೋದ್ರೆ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ಬಿಡ್ತಾರೆ. ನಿಮ್ಮಲ್ಲಿ ಒಳಗಡೆ ಕೀಳರಿವಿದೆ ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ. ಯಾಕೆ? ಪ್ರಯತ್ನ ಮಾಡಿ ನೀವೇನ್ ಮಾತಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ವಾ? ಬೇರೆಯವ್ರ ಬಗ್ಗೆ ನಾನು ಸರಿಯಾಗಿ ಮಾತಾಡ್ಬೇಕು ಅಂತ ನಿಮಗೆ ಆಸೆ ಇಲ್ವಾ? ಎಲ್ಲ ಇದೆ. ಬೇಕಷ್ಟು ಪ್ರಯತ್ನ ಮಾಡಿದ್ದೀರಾ. ಇದೇನು ನೆನ್ನೆ ಮೊನ್ನೆ ಬಂದಿದ್ದ? 8 ವರ್ಷದಿಂದ ಒದ್ದಾಡ್ತಿದ್ದೀರಾ, ನರಳುತ್ತಿದ್ದೀರಾ. ಜನಗಳ ಮತ್ತೆ ಹೋಗೋದಕ್ಕೆ ಎಷ್ಟು ಹೇಸಿಗೆ, ಮಾತಾಡ್ಬೇಕಾದ್ರೆ ಎಷ್ಟು ನೋವು ನಂಗೆ ಗೊತ್ತು. ತೊದಲಿನ ಮನಸ್ಸಿನ ನೋವು ನಂಗೆ ಏನು ಅಂತ ನಂಗೆ ಗೊತ್ತು. ತೊದಲೋರು ಒಳಗಡೆ ನೊಂದು ಸತ್ತೋಗ್ತಾರೆ. ಬೇರೆ ಜನಗಳ ತರ ನಾನು ಇಲ್ವಲ್ಲ, ಬೇರೆಯವರಂಗೆ ನಾನು ಜನಗಳ ಮಧ್ಯೆ ನುಗ್ಗಕ್ಕಾಗ್ಲಿಲ್ವಲ್ಲ ನನ್ನಿಂದ, ಹಾಗೆ ಅಂತ ನೊಂದು ಮುಂದೆ ಹೋಗಕ್ಕಾಗದೆ ಇದ್ದ ಜಾಗದಲ್ಲೇ ಇದ್ದು ನರಳುತ್ತಾರೆ. ಈ ಮನಸ್ಸಿನ ನೋವಿಗೆ ಔಷಧಿ ನೀವೇ, ನಾನು ಕೂಡ ಇಲ್ಲ. ಹಂಗಂದ್ಬಿಟ್ರೆ ಹೆಂಗೆ? ನಾವು ಕಾಲು ಎಳೆದು ಬಿಡ್ತಾ ಇದ್ದೀರಲ್ಲ. ನಿಮಗೆ ದಾರಿ ಗೊತ್ತಿಲ್ಲ. ನಾನು ಎಷ್ಟು ದಿನ ನಿಮಗೆ ಅನ್ನ ಕಲಸಿ ನಿಮ್ ಬಾಯಲ್ಲಿ ತುತ್ತು ತಿನ್ಸಕ್ ಸಾಧ್ಯ? ಎಷ್ಟು ದಿವಸ ನಾನು ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಕ್ ಸಾಧ್ಯ? ಈ ತರಬೇತಿ ಜಸ್ಟ್ ನಿಮಗೆ ಒಂದು ಗೈಡೆನ್ಸ್ ಅಷ್ಟೇನೆ. ನಾನು ಯಾವ ಮಾಯಾ ಮಾಟ ಮಂತ್ರ, ಪಿಲ್ಲಿ, ಶೂನ್ಯ ತಂತ್ರ ಯಾವುದೂ ಮಾಡೋದಿಲ್ಲ. ಬೇರೆಯವ್ರ ತರ ಯಾವ ಮೋಡಿ ಮಾತುಗಳು, ಏಮಾರಿಸೋ ವಿಚಾರಗಳು ನನ್ನಲ್ಲಿ ಇಲ್ಲವೇ ಇಲ್ಲ. ಸತ್ಯ ಇರೋದನ್ನ ಇರೋ ಹಾಗೆ ನಿಮಗೆ ನಾನು ಏನು ಹೇಳಿಕೊಡ್ತೀನಿ ಅದನ್ನ ಶ್ರದ್ಧೆಯಿಂದ ನೀವು ಕಲಿತರೆ ಖಂಡಿತ 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 ನೂರಾರು ವ್ಯಕ್ತಿಗಳು ಹೆಂಗಿದ್ದಾರೆ ಹಂಗೆ ನೀವು ಆಗಕ್ ಸಾಧ್ಯ. ಮನಸ್ಸು ಸರಿ ಇಲ್ಲದೆ ಹೋದಾಗ ಮನುಷ್ಯನಿಂದ ಯಾವ ಸಾಧನೆಯೂ ಮಾಡಕ್ಕಾಗಲ್ಲ. ಸೊ ಮನಸ್ಸು ಸರಿಯಾಗಿರ್ಬೇಕು. ನಿಮ್ಮ ಮನಸ್ಸಲ್ಲಿರೋದು ನಿಮಗೆ ಹೇಳೋದಕ್ಕೆ ಒಂದು ತಡೆ ಬರುತ್ತೆ ಅಂತಂದ್ರೆ ಅದಕ್ಕಿಂತ ಇನ್ನು ದೊಡ್ಡ ಅಡಚಣೆ ಬೇರೆ ಯಾವುದೂ ಇಲ್ಲ ಜೀವನದಲ್ಲಿ ಮುಂದುವರೋದು. ಸೊ ಇದು ನಾನು ಬೇಕಾಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಮಾತಾಡಿದ್ದನ್ನೇ ಮಾತಾಡ್ಬೇಕು. ಇವತ್ತು ನೀವು ಮಾತಾಡೋದಕ್ಕೆ ಒತ್ತಾಡ್ತೀರಾ ನನ್ನ ಎದುರುಗಡೆ. ಯಾಕೆ? ಅಭ್ಯಾಸ ಆಗೋಗಿದೆ. ಆದ್ರೆ ನಿಮ್ಮಲ್ಲಿ ಇವ್ರು ನಮ್ಮನ್ನ ಸರಿಪಡಿಸ್ತಾರೆ, ಅವ್ರು ಕೇಳ್ತಾರೆ, ನಮಗೆ ಮಾತಾಡಕ್ಕಾಗಿಲ್ವಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರು ಕೂಡ
ನಿಮ್ಮಿಂದ ಓಪನ್ ಅಪ್ ಆಗಕ್ ಆಗ್ತಾ ಇಲ್ಲ. ಇದರಲ್ಲಿ ಎರಡಿದೆ, ಒಂದು ಸ್ಟಟರಿಂಗು, ಇನ್ನೊಂದು ಸ್ಟ್ಯಾಮರಿಂಗು. ಸ್ಟಟರಿಂಗು ಮಾತು ಶುರು ಮಾಡೋದೇ ಕಷ್ಟ, ಸ್ಟ್ಯಾಮರಿಂಗು ಮಧ್ಯದಲ್ಲಿ ಕಷ್ಟ. ಕೆಲವರಿಗೆ ಕೆಲವ ಅಕ್ಷರ ಬರಲ್ಲ, ಕೆಲವರಿಗೆ ಕೆಲವ ಶಬ್ದ ಬರೋದಿಲ್ಲ, ಕೆಲವರಿಗೆ ಕೆಲವ ವಾಕ್ಯಗಳು ಬರೋದಿಲ್ಲ, ಕೆಲವರಿಗೆ ಹೊಸಬರನ್ನ ನೋಡಿದ್ರೆ ಬರಲ್ಲ, ಕೆಲವರಿಗೆ ತಂಗಿನ ಮೇಲ್ಪಟ್ಟಿರೋ ಜನಗಳನ್ನ ನೋಡಿದ್ರೆ ಬರಲ್ಲ. ಯಾವ ಒಂದು ಹೊಸ ವಿಚಾರಗಳನ್ನು ಕೊಟ್ಟು ಅದರ ಬಗ್ಗೆ 10 ಜನಗಳ ಮಧ್ಯದಲ್ಲಿ ಮಾತಾಡಲು ಬರಲ್ಲ. ಎಲ್ಲ ನೀವು ಮಾಡಿಕೊಂಡಿರುವ ದುರ್ಬಲತೆ. ಭೂತ ಹಾಗೆ ಅಂತ ನೀವು ಹೆದರ್ಕೊಂಡು ತಲೆಯಲ್ಲಿ ಭೂತ ನನ್ನ ಕಚ್ಚತ್ತೆ, ಭೂತ ನನ್ನ ತಿನ್ನತ್ತೆ, ಭೂತ ನನ್ನ ಹಿಡ್ಕೊಳತ್ತೆ, ಹಾಗೆ ಅಂತ ನನ್ನ ತಲೆಯಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡೆ. ಭೂತ ಅಂತ ಹೇಳಿದ್ದ ಪದವನ್ನ ಕೇಳಿದ ತಕ್ಷಣವೇ ಭಯ. ಆ ರೀತಿ ನಿಮ್ಮ